ಕರ್ನಾಟಕದ ರಾಜ್ಯದಲ್ಲಿ ನಡೀತಿರುವಂಥ ಈ ಪರೀಕ್ಷೆಗಳ ಹಗರಣ ಇಡೀ ದೇಶಾದ್ಯಂತ ಅದ್ಭುತವಾದ ಪ್ರದರ್ಶನವನ್ನು ಕಾಣ್ತಾ ಇದೆ. ಇಲ್ಲಿ ಬಹುಮುಖ್ಯವಾಗಿ ಕರ್ನಾಟಕ ಅಂದರೆ ಕಳ್ಳರ ಪರೀಕ್ಷಾ ಕೇಂದ್ರವೇ ಅನಿಸುತ್ತಿದೆ ನಮಗೆ. ಯಾಕಂದರೆ ಸಾಕಷ್ಟು ಪರೀಕ್ಷೆಗಳು ನಡೀತಾ ಇದೆ ನಿಜ, ಕಾಲ್ಫಾರ್ಮ್ ಆಗ್ತಾ ಇದೆ ನಿಜ, ಬಟ್ ಅದರಲ್ಲಿ ಮೋಸವಾಗ್ತಾ ಇದೆ ಏನದಪ್ಪ ಅಂದರೆ ಈ ಸ್ಕ್ಯಾಮ್ ಅನ್ನೋದು ದೊಡ್ಡ ಹಗರಣ. ಇದು ಭ್ರಷ್ಟಾಚಾರಕ್ಕಿಂತ ಮುಖ್ಯವಾಗಿ ಇಡೀ ಕರ್ನಾಟಕದಾದ್ಯಂತ ಕೊರೋನಾ ವೈರಸ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಹದಗೆಟ್ಟು ಹೋಗ್ತಾ ಇದೆ. ಇವತ್ತಿನ ಪರೀಕ್ಷೆಗಳು ಹೇಗಾಗಿದೆ ಅಂದರೆ ಮಾರುಕಟ್ಟೆಯಲ್ಲಿ ಸಿಗುವಂಥ ಪತ್ರಿಕೆಗಳಲ್ಲೂ ಕೂಡ ದುಡ್ಡು ಕೊಟ್ಟು ತಗೋತೀವಿ ಅನ್ನೋಷ್ಟು ಮಟ್ಟಿಗೆ ನಡೀತಾ ಇದ್ದಾವೆ. ಯಾಕಂದರೆ ಒಬ್ಬ ಬುದ್ಧಿಶಕ್ತಿ ವ್ಯಕ್ತಿಯ ಪ್ರಕಾರ IQ ಪರ್ಸೆಂಟೇಜ್ ನಾವು ಎಷ್ಟೇ ಕ್ವಶನ್ ಪೇಪರ್ ತೆಗಿಬೇಕಾದ್ರೂ ಕೂಡ ಆ ಬುದ್ಧಿಮಟ್ಟದ ಪ್ರಮಾಣದಲ್ಲಿ ಮತ್ತು ಅವರ ಶಿಕ್ಷಣ ಅರ್ಹತೆ ಮೇಲೆ ತೆಗಿತಾ ಇದ್ದರೆ ಅಲ್ಲಿ ಮಾರುಕಟ್ಟೆಯಲ್ಲಿ ಏನಾಗ್ತದೆಪ್ಪ ಅಂದರೆ ಸ್ಕ್ಯಾಮ್ ಮುಖಾಂತರ ಏನೋ ತನ್ನ ಹೆಸರೇ ಬರೆಯೋಕ್ಕೆ ಬರ್ತಾನೆ. ಇವತ್ತು 1992 ಎಕ್ಸಾಮಲ್ಲಿ ಪಾಸಾಗಿ ಉಯ್ತು ಏನಪ್ಪ ಅಂದರೆ ಆತ ಸರ್ಕಾರಿ ಹುದ್ದೆಗಳನ್ನು ಪಡ್ತಿದ್ದಾರೆ. ಸರಿಯಾಗಿ ಓದಿ ಬಡತನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ನಂಬಿಕೊಂಡು ಪರೀಕ್ಷೆ ದೇವರು, ಪರೀಕ್ಷೆ ನಡೆಸುವವರೇ ನಿಜವಾದ ದೇವರು ಅಂತ ತಿಳ್ಕೊಂಡು ಪರೀಕ್ಷೆ ಬರೆದು ಎಷ್ಟೋ ಕಷ್ಟಪಟ್ಟು ಓದ್ಕೊಂಡು ರಿಸಲ್ಟ್ ಮಾಡಿದರೂ ಕೂಡ ಅವರು ಹೊರಗಡೆ ಉಳಿತಿದ್ದಾರೆ. ಯಾವುದೇ ಓದೇ ಇರೋದರು ತನ್ನ ಹೆಸರೇ ಬರೋಕ್ಕಾಗ್ದಾನೋ ಇವತ್ತು ಸರ್ಕಾರಿ ಹುದ್ದೆಯಲ್ಲಿ ಉನ್ನತ ಮಟ್ಟದ ಸ್ಥಾನವನ್ನು ಪಡ್ಕೋತಾ ಇದ್ದಾನೆ. ಸೊ ಆ ಕಾರಣಕ್ಕಾಗಿ ಸ್ಕ್ಯಾಮ್ ಅನ್ನೋದನ್ನು ಯಾವಾಗ ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೇವೋ ಅಲ್ಲಿವರೆಗೂ ಕೂಡ ಸರ್ ಸ್ಕ್ಯಾಮ್ಗಳಿಗೆಲ್ಲವೂ ಕೂಡ ಏನು ಸರ್ಕಾರಿಯಲ್ಲಿ ಅಧಿಕಾರಿಗಳಿದ್ದಾರಲ್ಲ ಅವರೇ ಮುಂಚಿತವಾಗಿ ಕೈಗೊಳ್ಳಗಳು. ಯಾಕಂದರೆ ಮೊನ್ನೆ ಬೇಲಿ ಮೇಯ್ದೇ ಹೊಲ ಮೇಯ್ದು ದೇವದನೇ ಸಮಸ್ಯೆ ಆಗೋದಲ್ಲ, ಅಲ್ಲಿರುವಂಥವರೇ ನಾವು ಏನು ಮಾಡ್ತಾ ಇದ್ದೇವಪ್ಪ ಅಂದರೆ ಸ್ಕ್ಯಾಮ್ ಬರೋಕೊಂಡ ಆ ಸಂಸ್ಥೆಯಲ್ಲಿ ಆ ಇಲಾಖೆಯಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳೇ ರುಬಾರಿಗಳಾಗಿದ್ದಾರೆ. ಅದಕ್ಕೆ ಸಾಕಷ್ಟು ಜ್ವಲಂತ ಉದಾಹರಣೆಗಳು ಕೂಡ ನಾವು ನೋಡಿದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ ಸಿಕ್ಕಿರೋಂಥದ್ದನ್ನು ನೋಡಿದ್ದೇವೆ. PSIಗಳನ್ನ ಅಲ್ಲಿಂದ ಇವಾಗ KPS ಅಲ್ಲಿ ಸಿಗ್ತಾರಂಥ ಬಹುಮುಖ ದೊಡ್ಡ ತಿಮಿಂಗ್ಲ ವ್ಯಕ್ತಿಗಳೇ ಕೂಡ ಅದರಲ್ಲಿ ಕೈವಾಡಾಗಿರೋದ್ರಿಂದ ಸೊ ಆ ಕಾರಣಕ್ಕಾಗಿ ಸ್ಕ್ಯಾಮ್ ಏನಾಗ್ತದೆ ಅಂದರೆ ಈಗ ಪ್ರತಿಭಟನೆ ಮಾಡ್ತಾ ಇರೋ ಸ್ಕ್ಯಾಮಲ್ಲಿ ಏನೆಲ್ಲ ಈ KPSCದಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ, KPS ಅಧ್ಯಕ್ಷರ ಆಲ್ರೆಡಿ ಪದಚ್ಯುತಿಯಾಗಿದೆ. ಸೊ ಬಟ್ ಇನ್ನೂ ಏನಪ್ಪ ಅಂದರೆ ಸಾಕಷ್ಟು ಹುದ್ದೆಗಳಿದ್ದಾವೆ, ಬಟ್ ಕರೀತಾ ಇಲ್ಲ. ನನ್ನ ಪ್ರಕಾರ ಏನಿಸ್ತಿದೆ ಅವರು ದಿನ ಕಳೆದಂತೆಲ್ಲ ಡಿಮ್ಯಾಂಡಿಂಗ್ ಜಾಸ್ತಿ ಆಗ್ತದೆ ಪೋಸ್ಟ್ಗಳು. ನಾವು ವರ್ಷ ಕಾಲ್ಫಾರ್ ಮಾಡಿದ್ರೆ ದುಡ್ಡು ಕೊಟ್ಟು ಪೇ ಆ್ಯಂಡ್ ಜಾಬ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಯಾಕಂದ್ರೆ 10, 5 ವರ್ಷ 20 ವರ್ಷ ನಾವು ಬಿಟ್ಟು ಕರೆದಾಗ ಅಭ್ಯರ್ಥಿಗಳು ಹೆಚ್ಚಾಗಿರ್ತಾರೆ. ಅಲ್ಲಿ ಅತಿ ಹೆಚ್ಚು ದುಡ್ಡು ಇರೋರು ಡಿಮ್ಯಾಂಡ್ ಮಾಡ್ತಾರೆ. ಅತಿ ಹೆಚ್ಚು ದುಡ್ಡು ಕೊಟ್ಟು ನಾವು ತೆಗೆದುಕೊಂಡು ಪೋಸ್ಟ್ಗಳನ್ನು ಕೊಡಬೇಕು ಅನ್ನೋದನ್ನು ಸರ್ಕಾರಿ ಹುದ್ದೆಗಳು ಪಾರದರ್ಶಕವಾಗಿ ನೇಮಕಾತಿ ಆಗ್ತಾ ಇಲ್ಲ. ಸೊ ಅದೇ ಒಂದು ಕಾರಣಕ್ಕಾಗಿ ಇದನ್ನು ಪ್ರತಿಯೊಂದಕ್ಕೂ ಕೂಡ ನಾವು ಏನಪ್ಪ ಅಂದರೆ ತಮ್ ಇಂಪ್ರೆಷನ್ ಅಂತ ಹೇಳ್ತಾ ಇದ್ವಿ, ಅದನ್ನು ಕೂಡ ಗೋಲ್ಮಾಲ್ ಆಗ್ತಾ ಇದೆ. ತಮ್ ಇಂಪ್ರೆಷನ್ ಕೂಡ ಯಾಕಂದರೆ ಎಲ್ಲರೂ ಏನದಲ್ಲ ತಮ್ಮ ಇಂಪ್ರೆಷನ್ ಡುಪ್ಲಿಕೇಟ್ ಮಾಡಿಸ್ಕೊಂಡು ಬರ್ತಾ ಇದೆ. ಬಟ್ ಪರಿಪೂರ್ಣ ಪಾರದರ್ಶಕವಾಗಿ ಯಾವಾಗ ಸಿಗ್ತದೋ ಅವತ್ತು ಈ ಶಿಕ್ಷಣ ಇಲಾಖೆಗೆ, ಈ ಸರ್ಕಾರಿ ಹುದ್ದೆಗಳಿಗೆ, ಅಲ್ಲಿ ಅನುಭವಿಸಿರುವಂಥ ವ್ಯಕ್ತಿಗಳಿಗೆ ಗೌರವ ಸಿಗೋದು ಸಾಧ್ಯ. ಸರ್ಕಾರಗಳು ಈ ರೀತಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾರೆ. ಸೊ ಈ KPSC ವಿಚಾರದಲ್ಲಿ ಮೊದಲಿಂದ ಸರ್ ಅದನ್ನು ಕೂಡ ನಾವು ಮುಕ್ತವಾಗಿ ಹೇಳಬೇಕಂದ್ರೆ ನಾವೇ ಅವ್ರನ್ನ ಆ ಸರಿದಾರಿ ತಪ್ಪಿಸ್ತಾ ಇದ್ದೀವಿ. ನನ್ನನ್ನು ಹಿಡ್ಕೊಂಡು ನನಗೆ ಬೇಕಾದ ಒಂದು ಹುದ್ದೆಯನ್ನು ನಾನು ಉನ್ನತ ಮಟ್ಟದ ವ್ಯಕ್ತಿ ಆಗಿದ್ದೀನಿ ಅಂದರೆ ನನ್ನ ಹತ್ರ ತುಂಬ ದುಡ್ಡು ಇತ್ತಂದರೆ ಅದನ್ನು ಅನ್ಯ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ನನ್ನಿಂದ ಅದು ಅದೇ ರೂಢಿಯಲ್ಲಿ ದಾರಿಯಲ್ಲಿ ಸಾಗ್ತಾ ಇರೋದ್ರಿಂದ ಅನೇಕ ವ್ಯಕ್ತಿಗಳು ಕೂಡ ಅದಕ್ಕೆ ದುಡ್ಡಿನ ಹಣದ ಆಶೆ ಹಂಬಲಕ್ಕಾಗಿ ಈ ಅನ್ಯ ಮಾರ್ಗಗಳನ್ನು ತುಳಿತಾ ಇದ್ದಾರೆ. ಸರ್ ಇಲ್ಲ, ಇದಕ್ಕೊಂದು ಅಂತಿಮ ತಿಲಾಂಜಲಿ ಹಾಡಲೇಬೇಕು. ಬಟ್ ಸಮಯ ಬಂದೇ ಬರ್ತದೆ, ಅದು ಆರಂಭಗೊಂಡಿದೆ. ಹಂತವಾಗಿ ಎಲ್ಲ ತೆಗೆದುಕೊಳ್ಳಬೇಕು. ಯಾವಾಗ ಈ ಅಕ್ರಮಗಳನ್ನೋದಲ್ಲ CBI ತನಿಖೆ ಒಪ್ಪಿಸಿದಾಗ ಒಂದಿಲ್ಲ ಒಂದು ಹಗರಣಗಳು ನಿರಂತರವಾಗಿ ಅದರಲ್ಲ ಗೊಂದಲಗಳು ಬಹಿರಂಗಗೊಳ್ಳೋದು ಸಾಧ್ಯವಿದೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.